ಇದೆಲ್ಲ ನಿಂಗೆ ಸೋಸಿ ಸ್ವಲ್ಪ ನೀರು ತೊಳ್ಕೊಬೇಕಲ್ರಿ. ನೀರೆಲ್ಲ ಜಾನ್ಕೊ ತುಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ ಹುಡುಗಿ ಅದಲ್ರಿ, ಈಗ ಮುಚ್ಚಿ ಇಡೋದಲ್ರಿ. ಮುಚ್ಚಿ ಗ್ಯಾಸ್ ಮೇಲೆ ಒಂದು 15. ಹಾಂ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಏನಪ್ಪ ವಿಶೇಷ ಅಂತಂದ್ರೆ ಸೋಲಾಪುರ ನಮ್ಮ ಸಣ್ಣವ್ರು ಬಂದಾರ. ಬರಬೇಕಾದಾಗ ಗೋಳಿ ಪಲ್ಯ ತಂದಾರ. ಗೋಳಿ ಪಲ್ಯ ಹೆಂಗೆ ಮಾಡ್ಬೇಕಂತ ಅವರೇ ಹೇಳ್ಕೊಡ್ತಾರೆ. ಬರ್ರಿ ನೋಡಮ್ಮ ಹೆಂಗೆ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ, ನಾ ಸ್ಮಿತಾ. ನಾ ಗೋಳಿ ಪಲ್ಯ ತೊಗೊಂಡು ಬಂದೀನಿ ರೀ ಸೋಲಾಪುರ್ಲಿಂತ. ಬಟ್ ಇದ್ರದ್ದು ಏನೋ ಎಲ್ಲರೂ ಬ್ಯಾಳಿ ಕಾಳು ಹಾಕಿ ಪಲ್ಯ ಮಾಡ್ತಾರೆ. ಬಟ್ ನಾ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಅಂದರೆ ನೀವು ಟ್ರಿಪ್ಗೆಲ್ಲ ಹೋದ್ರಿ ಅಂದರೆ 2 ದಿವಸ ಪಲ್ಯ ಉಳಿತದ, ಇಲ್ಲ ಮನೆಯಲ್ಲಿನೂ ಊಟ ಮಾಡ್ಬೋದು. ಆ ಥರ ಒಂದು ಪಲ್ಯನ ಹೇಳ್ಕೊಡ್ತಾ ಇದ್ದೇನೆ. ಆಯ್ತು ರೀ ಅಕ್ಕ. ಆ ಪಲ್ಯ ಏನೇನು ಬೇಕು ಅದು ಹೇಳ್ತೀರಿ ಮೊದಲಿಗೆ ಗೋಳಿ ಪಲ್ಯ ಹಾಂ ಎಷ್ಟು ಬೇಕು ನಿಮ್ಗೆ ಅಷ್ಟು ಕ್ವಾಂಟಿಟಿ ಎಷ್ಟು ಮಾಡೋದೈತಿ ಅದು. ಹಾಂ, ಆಮೇಲೆ ಕಡಲೆಬೇಳೆ ಮುಂಜಾನೆ ಒಂದು 2 ತಾಸು ನೆನೆ ಹಾಕ್ಬಿಡೋದು. ಆಮೇಲೆ ಏನಿಲ್ಲ, ಕಟ್ ಮಾಡಿದ ಈರುಳ್ಳಿ, ಮೆಣಸಿನ್ಕಾಯಿ, ಅದು ನಿಮ್ಗೆ ಟೇಸ್ಟ್ ಖಾರ ಬೇಕು ಹೆಂಗೆ ಬೇಕು ಅದ್ರ ಮೇಲೆ ಡಿಪೆಂಡ್. ಬೆಳ್ಳುಳ್ಳಿನೂ ನಿಮ್ಗೆ ಎಷ್ಟು ಫ್ಲೇವರ್ ಬೇಕು ಅದ್ರ ಮೇಲೆ ನೀವು ಅಷ್ಟು ತೊಗೋಬೋದು. ಆಮೇಲೆ ಏನಿಲ್ಲ, ಅರಿಶಿನ ಬೇಕು, ಉಪ್ಪು ಬೇಕು, ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೇಕು, ಕಡಿಪತ್ತ ಇದ್ರೆ ಸ್ವಲ್ಪ ಅದನ್ನು ಹಾಕ್ಬೋದು. ಹಾಂ, ಇದು ಗೋಳಿ ಪಲ್ಯ ಹೆಂಗೆ ಹೆಸರು ಮಾಡ್ಬೇಕ್ರಿ? ಇದಕ್ಕೆ ಏನಿಲ್ಲಪ್ಪ, ಇದು ಇಷ್ಟು ಇರ್ತದೆ, ಇದಕ್ಕೆ ಸಣ್ಣ ಕಡ್ಡಿ ಇರ್ತದೆ, ಅದು ಕಡ್ಡಿ ಎಲ್ಲ ತೆಗಿಬೇಕು. ಈಗ ಇದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದದೆ, ಇದಕ್ಕೆ ಸಣ್ಣ ಹೆಚ್ಕೋಬೇಕೀಗ. ಹಾಂ, ಇದೆಲ್ಲ ನಿಂಗೆ ಸೋಸಿ ಸ್ವಲ್ಪ ನೀರು ತೊಳ್ಕೊಬೇಕಲ್ರಿ. ನೀರೆಲ್ಲ ಜಾನ್ಕೋಬೇಕು, ಕಟ್ ಮಾಡ್ಬೇಕು. ಇದಕ್ಕೆಲ್ಲ ಸಣ್ಣ ಕಟ್ ಮಾಡ್ಕೋಬೇಕು. ಈಗ ಆಯ್ತು ಆಯ್ತು ಅಕ್ಕ. ಇದು ಹೆಂಗೆ ಮಾಡೋದು ತೋರಿಸ್ತೀರಿ ಈಗ? ಆಯ್ತು. ಇದಕ್ಕೇನು ಭಾಳ ಕಟ್ ಮಾಡೋದು ಬೇಕಿಲ್ಲ. ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಂಗೆ ಹರ್ಕೊಂಡ್ರು ಓಕೆ. ಇದು ನೀವು ಡೈರೆಕ್ಟ್ ಮಿಕ್ಸಿ ಭಾಂಡಿ ತಗೋಬೇಕು. ಅದ್ರಲ್ಲಿ ಇದು ಬೇಳೆ ಹಾಕಬೇಕು. ಸ್ವಲ್ಪ ಬ್ಯಾಳಿ ಹಾಕ್ರಿ, ಅರ್ಧ ಬ್ಯಾಳಿ ಹಾಕ್ರಿ. ಆಮೇಲೆ ಸ್ವಲ್ಪ ಗೋಳಿ ಪಲ್ಯ ಹಾಕ್ರಿ. ಹಿಂಗೆ ಸ್ವಲ್ಪ ಕೈಲಿ ಮಾಡಿ, ಅದು ಆಲ್ರೆಡಿ ಮಿಕ್ಸರ್ನೇ ಸಣ್ಣ ಹಾಕ್ಬಿಡ್ತದೆ ಈ ಥರ. ಇದು ಫುಲ್ ಸಣ್ಣ ಗ್ರೈಂಡ್ ಮಾಡ್ಕೋಬೇಕು, ದಪ್ಪ ದಪ್ಪ ಇರಬೇಕು? ಇಲ್ಲ, ಸ್ವಲ್ಪ ದಪ್ಪ ದಪ್ಪನೇ. ಇದಿಷ್ಟು ಹಾಕ್ತೀರಿ. ಆಮೇಲೆ ಒಂದು 2-3 ಬೆಳ್ಳುಳ್ಳಿ ಹಾಕ್ರಿ, ಮೆಣಸಿನ್ಕಾಯಿ ಹಾಕ್ರಿ. ಆಮೇಲೆ ಮತ್ತೆ ಬೇಳೆ ಹಾಕ್ರಿ. ಅಂದ್ರೆ ಮಿಕ್ಸ್ ಚಲೋ ಆಗ್ತೈತೆ. ಹಾಂ, ಕಡಲೆಬೇಳೆ ಅಷ್ಟು ಹಾಕ್ಬೇಕೇನ್ರಿ? ಅಷ್ಟು ಹೆಚ್ಚಿಗಾದ್ರೆ ಬಿಡ್ಬೋದು ನೀವು. ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅದ್ರ ಮ್ಯಾಗಿನ ಬೇಳೆ ಹಾಕ್ಬೇಕು ನೀವು. ಹಾಂ ಹಾಂ. ಇದು ನೀರಾಗ ಎಷ್ಟು ತಾಸು ನೆನೆಸ್ಬೇಕು? ಒಂದು 2 ತಾಸು ನೆಂದ್ರೆ ಚಲೋ. ಆಯ್ತು. ಇದು ಹಾಕ್ರಿ. ಈಗ ಮಿಕ್ಸರ್ ಮಾಡ್ಕೋಬೇಕಲ್ರಿ? ಇದಕ್ಕೆ ಮಿಕ್ಸರ್ ಮಾಡ್ಕೋಬೇಕು. ಮಿಕ್ಸರ್ ಕಮ್ಮಿ ಬಿದ್ದರೆ ಸ್ವಲ್ಪ ತಿರುಗಿಸಿ, ಮತ್ತೆ ಬೇಕಂದ್ರೆ ಮತ್ತೆ ಸ್ವಲ್ಪ ಮೇಲೆ ಹಾಕಿ ಮಿಕ್ಸರ್ ಮಾಡ್ಬೋದು. ಈಗ ಇದು ತುಂಬತಲ್ಲ, ಇದು ಸ್ವಲ್ಪ ತಿರುಗಿಸಿ ಆಮೇಲೆ ಮತ್ತೆ ಹಾಕೋಣಂತ. ಆಯ್ತು ರೀ. ಬಿಡ್ವಿ ನಡೀತದ. ಹಾಂ ಆಯ್ತು. ಹಾಂ, ಅದಕ್ಕೊಂದು ಸ್ವಲ್ಪ ನಾವು ಎಣ್ಣೆ ಹಾಕೊಳ್ಳೋಣ ಅಂದ್ರೆ ಅನ್ಕೋಬಾರ್ದಂದು. ಹಾಂ, ಯಾಕಂದ್ರೆ ಇದಕ್ಕೆ ನಾವೀಗ ವಾಫಸ್ ಬಂದು ತಗೋತೀವಿ. ಹಾಂ, ಇಡ್ಲಿ ಹೆಂಗೆ ಮಾಡ್ಕೋತೀವಲ್ಲ ಆ ಪಾತ್ರನಾಗ ಅದ್ರದ್ದು ಮುಟ್ಗಿ ಮಾಡಿ ಇಟ್ಟು ಬಿಡೋದು. ಒಂದು 10 ನಿಮಿಷ ಅದಕ್ಕೆ ವಾಫಿನ ಮೇಲೆ ಇದು ಮಾಡ್ಕೊಂಬಿಡೋದು, ಉಂಗಾಯಿಸ್ಕೋಬೇಕು. ಉಂಗಾಯಿಸ್ಕೋದು. ಆಯ್ತು ಆಯ್ತು. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬೇಕೇನ್ರಿ? ಸ್ವಲ್ಪ ಎಣ್ಣೆ ಈಗ ಕಲ್ಸ್ಕೋಬೇಕಲ್ಲ. ಮತ್ತು ನೀವು ಉಪ್ಪು ಹಾಕೇ ಇಲ್ಲಲ್ಲ? ಉಪ್ಪು ಆಮೇಲೆ ಪಲ್ಯ ಮಾಡುವಾಗ ಹಾಕ್ಬೇಕದು. ಈಗ ಎಲ್ಲ ಮತ್ತೆ ಒಡೆದು ಮತ್ತೆ ಕಂಟಿನ್ಯೂ ರೆಸಿಪಿ ಮತ್ತೆ ಬೇರೆ ಮುಂದೆ. ಹಾಂ ಹಾಂ ಆಯ್ತು. ಇಷ್ಟೇ ಮಿಕ್ಸ್ ಮಾಡೋದು. ಇಡ್ಲಿ ಪಾತ್ರೆನಾಗ ಇದಕ್ಕೆ ಉಂಗಾಯಿಸ್ಕೊಂಡು ತೊಳೆದು ಒಂದು ಸ್ವಲ್ಪ ಅಂಟಂಗಿಲ್ಲ, ಆದರೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಬೇಕು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಡೋದು ಸಾಕು, ಇಷ್ಟು ಆಯ್ತು. ಆಮೇಲೆ ಈಗ ಇದಕ್ಕೆ ಮುಟ್ಟಿಗೆ ಹೆಂಗೆ ಮಾಡ್ತೀವಲ್ಲ ಆ ಥರ ಒಂದು ಸ್ವಲ್ಪ ಬೇಕಂದ್ರೆ ಎಣ್ಣೆ ಹಚ್ಕೊಳ್ಳಿ ಕೈಗೆ. ಸ್ವಲ್ಪ ಇದ್ರದ್ದು ಏನು ಮಾಡೋದು, ಹಿಂಗೆ ಮುಟ್ಕಿ ಮಾಡ್ಕೊಂಬೋದು. ಪೈಲ ಮುಟ್ಕಿ ಮಾಡ್ಕೊಂಬೋದು ಹಿಂಗೆ ಈ ಥರ. ಇಷ್ಟ ತೋರ್ಸಕ ಏನು ಈ ಥರ ಮುಟ್ಕಿ ಮಾಡ್ಕೊಂಬೋದು. ಮಾಡ್ಕೊಂಡು ಇದು ಇಟ್ಟು ಬಿಡೋದು ಹಿಂಗೆ. ಅಂದರೆ ಹಿಂಗೆಲ್ಲ ಮುಟ್ಕಿ ಮಾಡಿ ಇಡಬೇಕು. ಮುಟ್ಕಿ ಮಾಡಿ ಅದಕ್ಕೆ ಉಂಗಾಯಿಸ್ಕೊಂಡು ತಗೋಬೇಕು. ಈ ಥರ ಎಲ್ಲ ಮುಟ್ಕಿ ಮಾಡ್ಕೊಂಡ್ರಲ್ಲ, ಈಗ ಮುಚ್ಚಿ ಇಡೋದಲ್ಲ. ಮುಚ್ಚಿ ಇದು ಗ್ಯಾಸ್ ಫುಲ್ ಇಡ್ಬೇಕು, ಸಣ್ಣ ಇಡ್ಬೇಕ್ರಿ? ಫುಲ್ ಇಡಬೇಕಲ್ಲ. ಮತ್ತೆ ಎಷ್ಟೊತ್ತನ ಇಡ್ಬೇಕ್ರಿ ಇದು? ಒಂದು 10 ನಿಮಿಷ. 10 ನಿಮಿಷ ಆಯ್ತು. ಗ್ಯಾಸ್ ಫುಲ್ ಇಟ್ಟು 10 ನಿಮಿಷ ಇಡಬೇಕು. ಇದಕ್ಕೆ 10 ನಿಮಿಷ ಉಂಗಸ್ಕೊಂಡು ತಣ್ಣಗಾದ್ಮೇಲೆ ಅದಕ್ಕೆ ಒಡೆದು ಬಿಡೋದೆಲ್ಲ. ಅದು ಹೇಳ್ಕೊಟ್ರೆ ಹೆಂಗೆ ಮಾಡಿ. ಹಾಡ ಯಾವ್ದು ಹಾಡ್ತೀರಿ? ಯಾವ್ದು ಹಾಡಲಿ ಹೇಳಿದೆ? ಕನ್ನಡ. ನಾಗಮಂಡಲ ಹಾಡಲಿ ಒಂದು. ಹಾಂ.
ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತರವಾ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹನು ಮೊಬ್ಬು ಹರಿಯುವುದೇನ ಹಬ್ಬ ಆಗುವುದೇನ ಕಂಬದ ಮ್ಯಾಲಿನ ಗೊಂಬೆ ನಂಬಲೇನ ನಿನ್ನ ನಗೆಯನ್ನ. ವಾ ಅಕ್ಕ ಸೂಪರ್. ನಮ್ಮ ಅಕ್ಕಂದು ಹಾಡ ಹೆಂಗೆ ಅನ್ಸಂತ ಕಮೆಂಟ್ಸ್ ಮಾಡ್ರಿ. ನಮ್ಮ ಅಕ್ಕಂದು ಸ್ವಂತ ಆರ್ಕೆಸ್ಟ್ರಾ ಅದ ರೀ ಸೋಲಾಪುರ್ನಾಗ. ಆ ಆರ್ಕೆಸ್ಟ್ರಾ ಹೆಸರು ಏನಂತ ಅವರೇ ಹೇಳ್ತಾರೆ. ಆರ್ಕೆಸ್ಟ್ರಾ ಹೆಸರು ಏನದ್ರಿ? ನಮ್ಮ ಆರ್ಕೆಸ್ಟ್ರಾ ಹೆಸರು ಸ್ಮೀಸ್ ಪ್ರೆಸೆಂಟ್ಸ್ ಸುಮಧುರ ಆರ್ಕೆಸ್ಟ್ರಾ. ಕನ್ನಡ, ಹಿಂದಿ, ಮರಾಠಿ ಎಲ್ಲ ಸಾಂಗ್ದು ನಾವೆಲ್ಲ ಸಿಂಗಿಂಗ್ ಮಾಡ್ತೀವಿ. ಕರ್ನಾಟಕ ಇರಲಿ, ಮಹಾರಾಷ್ಟ್ರ ಇರಲಿ, ಅಂದ್ರೆ ನೀವು ಆರ್ಡರ್ಸ್ನ ತಗೋತೀರಿ? ಆರ್ಡರ್ನ ತಗೋತೀವಿ. ಜಸ್ಟ್ ರೀಸೆಂಟ್ಲಿ ಎಲ್ಲ ಸ್ಟಾರ್ಟ್ ಆಗ್ಯದ. ವಾ ಅಕ್ಕ ಈಗ ಆಗಿರ್ಬೇಕಲ್ರಿ, 10 ನಿಮಿಷ ಆಗ್ಯದ ಈಗ. ನೋಡಮ್ರಿ. ಗ್ಯಾಸ್ ಬಂದ್ ಮಾಡೋಣ. ಹಾಂ ನೋಡೋಣ ತೆಗೆದು. ಆಯ್ತು. ಓ ಆಗ್ಯವಲ್ರಿ? ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಹಾಂ ಆಮೇಲೆ ಅದಕ್ಕೆಲ್ಲ ಒಡೆದು ಬಿಡ್ಬೇಕು. ಈಗ ಆಯ್ತು ಆಯ್ತು. ಒಂದು 10 ನಿಮಿಷ ಬಿಟ್ಟು ಈಗ ಏನು ಮಾಡಿದ್ರಿ ಇದು? ಇದು ತೆಗೆದು ಈಗೆಲ್ಲ ಒಂದು ಬಾಜು ಈಗಿದೆ ಅಂತಲ್ಲ ಹಿಂಗೆ ಮಾಡಿಬಿಟ್ರೆ ಇದು ಚೂರಾಗ್ಬಿಡ್ತದೆ. ಹಾಂ ಹಾಂ ಎಲ್ಲ ಚೂರಾಗಿ ಹೊಡಿಬೇಕು ಇವೆಲ್ಲ ಈಗ? ಇದೆಲ್ಲ ಚೂರಾಗ್ಬಿಡ್ತದೆ. ಇದೆಲ್ಲ ಹೊಡ್ಕೊಂಡು ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಪಲ್ಯ ರೆಡಿ. ಇದು ನೋಡಿ ಹಿಂಗೆ ಈ ಥರ ಆಗ್ಬೇಕು ಈಗೆಲ್ಲ. ಉದುರು ಆಗ್ಬೇಕಲ್ಲ? ಇದೆಲ್ಲ ಉದ್ರ ಕಡೆ ಇಡೋಣ. ಹಾಂ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಸಾಸಿವೆ ಜೀರಿಗೆ ಹಾಕ್ಬೇಕೀಗ. ಹಾಂ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಇನ್ನು ನಿಮ್ಗೆ ಖಾರ ಬೇಕಂದ್ರೆ ಅದು ಪೇಸ್ಟ್ ಮಾಡಿ ಹಾಕ್ಬೋದು. ನೀವು ಅದು ಜಾಸ್ತಿ ಖಾರ ಬೇಕಾದ್ರೆ ಪೇಸ್ಟ್ ಮಾಡ್ಬೋದು. ಪೇಸ್ಟ್ ಮಾಡಿ ಹಾಕ್ಬೋದು. ಮತ್ತು ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಹಾಕ್ಬೇಕು ಎಣ್ಣೆಗೆ. ಹಾಂ ಇಡಬೇಕು. ಉಳ್ಳಾಗಡ್ಡಿ ಹಾಂ ರೀ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಬೋದು. ಸ್ವಲ್ಪ ಬೇಕಂದ್ರೆ ಸ್ವಲ್ಪ, ಜಾಸ್ತಿ ಬೇಕಂದ್ರೆ ಜಾಸ್ತಿ. ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕೇನ್ರಿ ಈಗ? ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಮನೆಯಲ್ಲಿ ಉಣ್ಣೋದಿತ್ತು ಅಂದ್ರೆ ಉಳ್ಳಾಗಡ್ಡಿ ಹಾಕಬೇಕು. ಎಲ್ಲರೇ ಡಬ್ಬ ಕಟ್ಕೊಂಡು ಹೋಗೋದಿತ್ತು, ಎಲ್ಲರೂ ಟ್ರಿಪ್ ಹೊಂಟಿದ್ರಿ, 2 ದಿವಸ ಪಲ್ಯ ಬೇಕಂದ್ರೆ ಇದು ಉಳ್ಳಾಗಡ್ಡಿ ಹಾಕೋದಿಲ್ಲ. ಬರೀ ಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಬೆಳ್ಳುಳ್ಳಿ. ಹಾಂ ಹಾಂ ಅದು 2 ದಿವಸ ಅಂತೂ ಉಳಿತದೆ. ಟ್ರೈ ಮಾಡಿ ನೋಡ್ಬೋದು. ಆಯ್ತು ಆಯ್ತು. ಟ್ರಾವೆಲಿಂಗ್ನಾಗ ಒಯ್ಬೇಕಂದ್ರೆ ಉಳ್ಳಾಗಡ್ಡಿ ಹಾಕೋದಿಲ್ಲ. ಇಷ್ಟು ಫ್ರೈ ಆಗ್ಬೇಕಲ್ರಿ? ಇಷ್ಟು ಫ್ರೈ ಆಗಬೇಕು. ಈಗ ಒಂದು ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿರಿ. ಸ್ವಲ್ಪ ಅರಿಶಿನ. ಹಾಂ ಇಷ್ಟು ಅರಿಶಿನ. ಅರಿಶಿನ. ಆಮೇಲೆ ಏನು ಮಾಡೋದು, ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿವಲ್ಲ, ಸ್ವಲ್ಪ ಉಪ್ಪು ಹಾಕ್ಬೇಕು ಇದ್ರಾಗೆ. ಹಾಂ ಸ್ವಲ್ಪ ಇದ್ರಾಗ ಹಾಕೋರಿ. ಅಂದರೆ ಹೆಂಗೆ ಅದು ಪಲ್ಯನ ಹೊಡೆದಿದ್ರಾಗ ಮಿಕ್ಸ್ ಮಾಡೋಣ, ಸ್ವಲ್ಪ ಜಲ್ದಿ ಚಲೋ ಮಿಕ್ಸ್ ಆಗ್ತದೆ ಉಪ್ಪು. ಹಾಂ ಬೇಕಂದ್ರೆ ಆಮೇಲೆ ಮತ್ತೆ ಮ್ಯಾಲಿಂದ ಹಾಕ್ಬೋದು. ಆಯ್ತು ರೀ. ಈಗ ನಾವು ಪಲ್ಯ ಹಾಕೋಣ. ಹಾಂ ಥೋಡೆ ಹಾಕಿ. ಹಾಂ ಬೇರೆ ಟೈಪ್ ಅಲ್ರಿ ಇದು ಮಾಡೋ ಮೆಥಡ್? ಹೌದು, ಇದು ಟೇಸ್ಟ್ನು ಬರ್ತದೆ. ಕ್ವಾಂಟಿಟಿನೂ ಜಾಸ್ತಿ ಇರ್ತದೆ ಇದು ಗೋಳಿ ಪಲ್ಯ. ಹಾಂ ಹಾಂ ಅಷ್ಟು ಹಾಕ್ಬಿಡ್ತೀನಿ. ಇದೆಲ್ಲ ಮಿಕ್ಸ್ ಆಯ್ತಾ? ಹಾಂ ರೀ. ಈ ಕಲರ್ ಎಷ್ಟು ಚಂದ ಬರ್ತದೆ ನಾವು. ಹಾಂ ಈಗ ಇದಕ್ಕೆ ಏನು ಮಾಡೋದು, ಸ್ವಲ್ಪ ಉಪ್ಪು ಹಾಕಿವಲ್ಲ ನಾವು, ಹಾಂ ಈಗ ಸ್ವಲ್ಪ ಹಾಕೋಣ. ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡೋದ, ಒಮ್ಮೆ ಹಾಕ್ಬೇಡ್ರಿ. ಹೌದು. ಏನ್ರಿ ಈಗ ಒಂದು ಸ್ವಲ್ಪ ಹಾಕ್ತೀವಿ, ಮತ್ತು ಸ್ವಲ್ಪ ಮಿಕ್ಸ್ ಮಾಡಿರಿ. ಹಿಂಗೆ ಒಂದು 2 ಸರ್ತಿ ಹಾಕಿ ಮಿಕ್ಸ್ ಮಾಡಿರಿ. ಅಂದರೆ ಮಿಕ್ಸ್ ಆಗ್ತದೆ. ಯಾಕಂದ್ರೆ ಅದು ಸ್ವಲ್ಪ ದಪ್ಪ ಸಣ್ಣ ಸಣ್ಣ ಇರ್ತದಲ್ಲ. ಹಾಂ ರೀ. ಉಪ್ಪು ಹಾಕಿವು, ಮಿಕ್ಸ್ ಆಗ್ಯದ, ಎಲ್ಲ ಆಗ್ಯದ, ಕಲರ್ನು ಚಲೋ ಬಂದದ. ಈಗ ಇದಕ್ಕೆ ಏನು ಮಾಡೋದು, ಒಂದು ಸ್ವಲ್ಪ ಮುಚ್ಚಿಡೋಣ ಒಂದು 5 ನಿಮಿಷ. ಇದು ವಾಫಿನ ಮೇಲೆ ಚಂದ. ನಿಮ್ಗೆ ಎಣ್ಣೆ ಸ್ವಲ್ಪ ಕಮ್ಮಿ ಅನ್ನಿಸ್ತಂದ್ರೆ ಸ್ವಲ್ಪ ಎಣ್ಣೆ ಹಾಕೋಬೋದು. ಹಾಕಿ ಮತ್ತು ಸ್ವಲ್ಪ ಅರಗಿಸಿ ಸ್ವಲ್ಪ ಮುಚ್ಚಿಟ್ಬಿಡ್ರಿ. ಈಗ ಸಣ್ಣ ಇಟ್ಬಿಡ್ರಿ ಒಂದು 2-3 ನಿಮಿಷ. ಆಮೇಲೆ ಮತ್ತೆ ಸ್ವಲ್ಪ ಅರಗಿಸಿ ಮತ್ತು ಸ್ವಲ್ಪ ಮುಚ್ಚಿ ಬಂದ್ ಮಾಡಿಬಿಡ್ರಿ. ಆಯ್ತು, ಪಲ್ಯ ರೆಡಿ. ಆಯ್ತು ರೀ. ಈಗ ನೋಡು. ಹಾಂ ರೀ. ಈಗ ಸ್ವಲ್ಪ ವಾಫಾಶ್ ಇದಿರ್ತದ, ಈ ಥರ ಆಗಿರ್ತದೆ ನೋಡು. ಈಗ ಅರಗಿಡ್ಸೋಣ ಹಿಂಗೆ ಒಂಥರ. ಉದುರು ಉದುರು ಚಂದಾಗದಲ್ರಿ? ಹಾಂ
ನಿಮ್ಗೆ ಎಣ್ಣೆ ಕಮ್ಮಿ ಅನ್ಸಿದ್ರೆ ನೀವು ಹಾಕಿ ಮತ್ತೆ ತಿರುವಾಡ್ಬೋದು. ಹಾಂ ಬಟ್ ಇದು ಓಕೆ ಇಷ್ಟು. ಗೋಳಿ ಪಲ್ಯ ರೆಡಿ. ಅಕ್ಕ ಟೇಸ್ಟ್ ಮಾಡ್ರಿ. ಮಾಡಿ ಹೇಳಿ. ಮಸ್ತಾಗಿರ್ಬೇಕು. ಡಿಫ್ರೆಂಟ್ ಟೇಸ್ಟ್. ಸೂಪರ್. ಬೇರೆ ರೀತಿನೇ ಗೋಳಿ ಪಲ್ಯ ಹೆಂಗೆ ಮಾಡೋದು ನಮ್ಮ ಅಕ್ಕ ಹೇಳ್ಕೊಟ್ಟಾರ. ಈ ರೀತಿನೇ ನೀವು ಮಾಡಿ ಉಂಡು ಹೆಂಗಾಗದೆ ಅಂತ ನಮ್ಗೆ ಕಮೆಂಟ್ಸ್ ಮಾಡಕ್ ಮರಿಬೇಡ್ರಿ. ಇದು ಪಲ್ಯ ರೊಟ್ಟಿ ಜೊತೆನೂ ಉಣ್ಬೋದು, ಚಪಾತಿ ಜೊತೆನೂ ಉಣ್ಬೋದು, ಕಟ್ಟಿ ರೊಟ್ಟಿ ಜೊತೆನೂ ಉಣ್ಬೋದು, 2 ದಿವಸ ಕೂಡ ಇಡ್ಬೋದು. ಉಳ್ಳಾಗಡ್ಡಿ ಹಾಕಲಿಲ್ಲ ಅಂದ್ರೆ. ಎಲ್ಲರಿಗೂ ಒಳ್ಳೆಯದಾಗ್ಲಿ.